ಜಿಲ್ಲೆಯಲ್ಲಿ ಸದ್ದಿಲ್ಲದೆ ನಡೀತಾ ಇದ್ದಂತಹ ಕೋಚಿಂಗ್ ಸೆಂಟರ್ಗಳು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಇದೆಲ್ಲದಕ್ಕೂ ಈಗ ಕಡಿವಾಣ ಹಾಕಬೇಕು ಅಂತ ಶಿಕ್ಷಣ ಇಲಾಖೆ ಮುಂದಾಗಿದೆ. ಬಟ್ ಇಷ್ಟು ದಿನಗಳ ಕಾಲ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳನ್ನ ನಡೆಸ್ತಾ ಇದ್ರು ಅಂತ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿದ್ರು. ಬಟ್ ಈಗ ಏಕಾಏಕಿ ಅಲರ್ಟ್ ಆಗಿ ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಮುಂದಾಗ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ. ಸರ್ಕಾರ ಯಾವುದೇ ನೇಮಕಾತಿಗಳನ್ನ ಮಾಡದೆ ವಿದ್ಯಾರ್ಥಿಗಳು ಸಹ ಜಾತಕ ಪಕ್ಷಿಯಂತೆ ಕೆಲಸಕ್ಕಾಗಿ ಕಾದು ಕುಳಿತಿದ್ದಾರೆ. ಇಂತಹ ಸಂದರ್ಭದಲ್ಲೇ ಬಾಗಲಕೋಟೆಯಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ತಲೆ ಎತ್ತಿವೆ. ಜಿಲ್ಲೆಯ 9 ತಾಲೂಕಿನಲ್ಲೇ ಬಡ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಅವರಿಂದ ಹಣ ವಸೂಲಿಗಾಗಿ ನಿಂತಿವೆ. ಇದನ್ನ ಕಂಡು ಶಿಕ್ಷಣ ಇಲಾಖೆ ಇದೀಗ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಕಡಿವಾಣಕ್ಕೆ ಮುಂದಾಗಿದೆ. ಇವತ್ತು ಕೋಚಿಂಗ್ ಸೆಂಟರ್ಗಳು ನಾಯಿಕೊಡೆಗಳಂತೆ ತಲೆ ಎತ್ತಿದ್ದಾವೆ. ಯಾಕಂದ್ರೆ ಪರವಾನಗಿ ಇಲ್ಲದೆ, ಇಲಾಖೆ ಪರವಾನಗಿ ಇಲ್ಲದೆ ತಲೆ ಎತ್ತಂಥ ನಾಯಿಕೊಡೆಗಳ ರೀತಿ ತಲೆ ಎತ್ತಂಥ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಜಿಲ್ಲಾಡಳಿತ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಅವರ ಮೇಲೆ ಒಂದು ಕಠಿಣ ಕ್ರಮ ಜರುಗಿಸಿ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು. ಇನ್ನು ಶಾಲಾ ಅವಧಿಯಲ್ಲಿ ಯಾವುದೇ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲಾ ಮಕ್ಕಳು ಈ ಅನಧಿಕೃತ ಕೋಚಿಂಗ್ ಸೆಂಟರ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುವುದು ಕಂಡುಬಂದರೆ ಆಯಾ ಮಕ್ಕಳು ಕಲಿಯುತ್ತಿರುವ ಶಾಲೆಯ ಮುಖ್ಯ ಶಿಕ್ಷಕರನ್ನೇ ಜವಾಬ್ದಾರಿಯನ್ನಾಗಿಸಿ ಕ್ರಮ ಕೈಗೊಳ್ಳುವುದಾಗಿ ಶಿಕ್ಷಣ ಇಲಾಖೆ ಸೂಚಿಸಿದೆ. ಜೊತೆಗೆ ಅನಧಿಕೃತ ಕೋಚಿಂಗ್ ಸೆಂಟರ್ ಮುಖ್ಯಸ್ಥರ ಮೇಲೂ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ಅನಧಿಕೃತವಾಗಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ಗಳು ಇರೋದ್ರ ಬಗ್ಗೆ ವಿಷಯ ತಿಳಿದು ಬಂದಿದೆ. ಸೊ ಇಂಥ ಕೇಂದ್ರಗಳು ಇರೋದರಿಂದ, ಅನುಮತಿ ಇಲ್ಲದೇ ಇರೋದರಿಂದ ಸಾಕಷ್ಟು ಮಕ್ಕಳಿಗೆ ಅವರಿಗೆ ಎಲ್ಲ ರೀತಿಯಿಂದ ತೊಂದರೆ ಆಗ್ತದೆ. ಅದಕ್ಕೆ ನಾವು ನಮ್ಮ ಜಿಲ್ಲೆ ವ್ಯಾಪ್ತಿ ಎಲ್ಲ ಶಿಕ್ಷಣಾಧಿಕಾರಿಗಳಿಗೆ ಒಂದು ಜ್ಞಾಪನಾದೇಶವನ್ನು ಹಾಕಿ ತಕ್ಷಣವಾಗಿ ಅಂಥ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನ ಯಾವ ಕಾರಣಕ್ಕೂ ಮುಂದುವರಿಸ್ತಕ್ಕದ್ದಲ್ಲ, ಅವುಗಳನ್ನು ಬಂದ್ ಮಾಡಬೇಕು. ಒಟ್ಟಾರೆ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮ ಮುಂದಾಗಿದ್ದು, ಯಾರ ಒತ್ತಡಕ್ಕೂ ಮಣಿಯದೆ ಅನಧಿಕೃತ ಕೋಚಿಂಗ್ ಸೆಂಟರ್ಗೆ ಬೀಗ ಜಡಿಯುವ ಕಾರ್ಯ ಮಾಡಬೇಕಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.